ಯಾವಾಗ ಪಾರ್ಲಿಮೆಂಟ್ ಇರ್ತತೆ ನಮ್ದು ಹೊಸದದು ಏರ್ಪಾಡು ಹೊಸ ಏರ್ಕ್ರಾಫ್ಟ್ ತಗೊಂಡ್ರೆ 9,000 ಕೋಟಿ ಕೊಟ್ಟು ತಿಕ್ಕಿದ್ದೆ ಅದು ರೆಡಿ ಆಗ್ಬಿಡ್ತದೆ. ಅದು ಯಾವಾಗ ಪಾರ್ಲಿಮೆಂಟ್ ಬರ್ತತೆ ಅದು ತಿಕ್ಕಕ್ಕೆ ಚಾಲು ಮಾಡ್ತೀವಿ. ತಿಕ್ಕಕ್ಕೆ ಚಾಲು ಮಾಡಿದ್ಮೇಲೆ ಟಿವಿಗಳೆಲ್ಲ ಅಲ್ಲಿಗೆ ತೋರಿಸೋದು. ಪುಟಿನ್ ಬಂದ, ಮೋದಿ ಬಂದ್ರು, ಪುಟಿನ್ ಬಂದ, ಪುಟಿನ್ಕಿನ ಪವರ್ಫುಲ್ ನಾವು, ಇದೇ ತೋರ್ಸೋದು ಬೆಳಗ್ಗಿನ ಸಾಯಂಕಾಲವರೆಗೆ. ರೀ ದೇಶ ಹೆಂಗ್ರಿ ಪವರ್ಫುಲ್ ಆಗ್ತದೆ? ದೇಶ ಪವರ್ಫುಲ್ ಆಗೋದು ರಿಸರ್ಚು, ಡೆವಲಪ್ಮೆಂಟು, ಇನೋವೇಷನ್ಸು. ಇದು ಬಿಟ್ಕೊಂಡು ಏನ್ ಚರ್ಚೆ ಐತೆ ಹೇಳ್ರಿ? ಆಯ್ತು, ಏನು ಮಾಡಿದೀವಿ ಕಳೆದ 10 ವರ್ಷದಿಂದ ಎಲ್ಲ ಹೇಳ್ತಾರ ಮೋದಿ ಸಾಹೇಬ್ರು? ಪ್ರೆಸ್ ಮೀಟೇ ಮಾಡಲ್ಲ. ಈ ದೇಶದ ಪ್ರಧಾನಮಂತ್ರಿ ಪ್ರೆಸ್ ಮೀಟೇ ಮಾಡಂಗಿಲ್ಲ. 11 ವರ್ಷ ಆಗಕ್ಕೆ ಬಂತು. ಮತ್ ಏನ್ ವಿಚಾರ ಮಾತಾಡ್ಬೇಕ್ರಿ ನಾವು ಇಲ್ಲಿ? ಯಾರು ಕೇಳ್ಬೇಕು ವಿಚಾರ ಅವರಿಗೆ? ಟೆಲಿಪ್ರಾಂಪ್ಟರ್ ಅಂದ್ರೆ ಮೋದಿ ಸಾಹೇಬ್ರಿಗೆ ಮಾತಾಡಕ್ ಬರಲ್ಲ. 5 ಜನಕ್ಕೆಲ್ಲ ಒಳ ಕರ್ಕೊಂತಾರೆ, ಅವ್ರಿಗೆ ಬೇಕಿದ್ದವ್ರಿಗೆ. ಅವನ ಅಕ್ಷಯ್ ಕುಮಾರ್ ಅಂತ ಕರ್ಕೊಂತಾರೆ, ಬೇಕಿದ್ದ ಕ್ವಶನ್ಗಳು ಕೇಳೋದು, ಅವನ ಉತ್ತರ ಕೊಡೋದು. ಅದನ್ನ ನಾವು ದಿನ ಬೆಳಿಗ್ಗೆ ಟಿವಿ ನೋಡೋದು. ವಾಟ್ಸಪ್ ಶುರು ಆಗ್ಬಿಡ್ತಾವ. ಅವ್ರು ಒಂದು ಉತ್ತರ ಕೊಟ್ಬಿಟ್ರೆ ಸಾಕು, 10 ಲಕ್ಷ ವಾಟ್ಸಪ್ಗಳು ಬಂದ್ಬಿಡ್ತವೆ. ನೋಡ್ಬಿಡೋದು, ಗ್ರೇಟ್ ಗ್ರೇಟ್ ಗ್ರೇಟ್, ಆಯ್ತು ಬಿಡ್ರಿ. ಅದಕ್ಕೆ ಒಟ್ಟಾರೆ ಈ ದೇಶದ ಯುವಕರು, ನೀವು ಬಿಜೆಪಿ, ಕಾಂಗ್ರೆಸ್, JDS ಅನ್ನೋದೆಲ್ಲ ಸೈಡಿಗೆ ಬಿಡ್ರಿ. ದೇಶನ ಯಾವ ರೀತಿ, ಯಾವ ಮಾನದಂಡದಲ್ಲಿ ಯಾರನ್ನೊಬ್ಬರನ್ನ ಮಾಪನೆ ಮಾಡ್ತಕ್ಕಂಥದ್ದು ಯಂಗರ್ ಜನರೇಷನ್ ಬರಬೇಕು. ಸಂವಿಧಾನ ಅನ್ನತಕ್ಕಂಥದ್ದು ಏನಂತ ಅರ್ಥ ಮಾಡ್ಕೋಬೇಕು. ಈ ಬಿಜೆಪಿ ಅವ್ರ ಬುಲ್ಟೆ, ಇವ್ರೇನು ಹಿಂದೂಗಳು ಅಂತ ಭಾಷಣ ಹೊಡಿತಾರಲ್ಲ, ಇವ್ರು ಯಾವ ಹಿಂದೂ ಪರ ಇರ್ತಕ್ಕಂಥದ್ದಲ್ಲ, ಓಟ್ ಪರವಾಗಿರ್ತಕ್ಕಂಥದ್ದು. ಈ ದೇಶದಲ್ಲಿ ಎಲ್ಲರೂ ಹಿಂದೂ, ಮುಸ್ಲಿಮು, ಸಿಖ್, ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಿದೀವಿ. ಈ ಓಟ್ಗೋಸ್ಕರ ಆಗಲ್ಲ ಬೆಳಗ್ಗಿನ ಸಾಯಂಕಾಲ ಹಿಂದೂ ಅಂತ ಹೇಳ್ತಕ್ಕಂಥದ್ದು. ಮೊನ್ನೆ ನೋಡಿದ್ರ ಅರ್ನಾಬ್ ಠಾಕೂರ್ ನೋಡಿದ್ರ ಪಾರ್ಲಿಮೆಂಟ್ ನೋಡಿದ್ರ? ಅವರು ಲೂಯಿ ವಿಟನ್ ಬೆಲ್ಟ್ ಹಾಕಿದ್ರು, ಪುಣ್ಯಾತ್ಮ. ಬೆಲ್ಟ್ ಮುಚ್ಚಿಕಂತಿದ್ದ. ಆತನ ಹೇಳ್ತಿದ್ದು ಎಲ್ಲರೂ ಇದೇ ದೇಶದ ಸಾಮಾನು ಉಪಯೋಗಿಸಬೇಕು. ಮೋದಿ ಸಾಹೇಬರು ಮೊದಲು ಇಂಗ್ಲೆಂಡ್ ಸೂಟ್ ಹಾಕ್ತಿದ್ರು. ಯಾವಾಗ ರಾಹುಲ್ ಗಾಂಧಿ ಅವರು ಸೂಟ್ ಬೂಟಿಗೆ ಸರ್ಕಾರ ಅಂದ್ರೆ ಬಿಟ್ಬಿಟ್ರು. ಈಗ ಎಲ್ಲ ಇಂಡಿಯನ್ ಐತೆ. ಅದ್ರ ಕೂಡ ಚಶ್ಮಾ ಇಂಡಿಯನ್ ಅಲ್ಲ, ಅವ್ರು ಯೂಸ್ ಮಾಡೋ ಗಾಡಿನೂ ಇಂಡಿಯನ್ ಅಲ್ಲ ಅಂತ 100 ಹೇಳ್ಬೋದು ನಾವು. ಕೇಳೋರು ಯಾರದ? ನಾವೆಲ್ಲ ಹೇಳಿದ್ರೆ ಸುಧಾ ಬುಕ್ನ ಬರೀತೀರಿ. ಬಿಜೆಪಿ ಅವ್ರು ಕೇಳಿದ್ರೆ ಕೇಳಿಲ್ಲ. ಕೇಳೋರು ಯಾರು ಅವರಿಗೆ? ಒಟ್ಟು ಮೀಡಿಯಾ ಅವ್ರಿಗೆ ಯಾವ್ದೋ ಒಂದು ಪ್ರಶ್ನೆ ಕೇಳಬಾರ್ದು. ಒಟ್ಟು 11 ವರ್ಷದಿಂದ ಎಲ್ಲ ಏನ್ ನೆಗೆಟಿವ್ ಎಲ್ಲ ಪಾಸಿಟಿವ್ ಇದೆ ದೇಶದಲ್ಲಿ. ಮತ್ತೆ ನಾವೆಲ್ಲ ಪಾಸಿಟಿವ್ ಮೇಲೆಲ್ಲ ಸುಖವಾಗಿರ್ಬೇಕಲ್ಲ. ಮತ್ತೆ ಬಡತನ ಇರಬಾರ್ದಲ್ಲ, ಬಡತನ ಇಲ್ಲಾರ ಇರ್ಬೇಕಾಗಿತ್ತು. ಮತ್ತೆ ಇವರೇ 80 ಕೋಟಿ ಜನಕ್ಕೆ ಇವರೇ ರೇಷನ್ ಕೊಡ್ತಾ ಇದಾರೆ.